ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಪ್ರಶ್ನೆ ಪತ್ರಿಕೆ ಸೋರಿಕೆ ಭಾರೀ ಶಿಕ್ಷೆ, ದಂಡ 10 ಕೋಟಿ ರೂಪಾಯಿ ದಂಡ, 10 ವರ್ಷ ಜೈಲು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿವಾದದ ನಡುವೆ ಕೇಂದ್ರದ ಮಹತ್ವದ ನಿರ್ಧಾರ. ವೈಮಾನಿಕ ಶಾಲೆ ಶೀಘ್ರ ಆರಂಭ, ಪರವಾನಗಿ ನವೀಕರಿಸಿದ ಕೇಂದ್ರ ಸರ್ಕಾರ, ಆಕಾಂಕ್ಷಿಗಳಿಗೆ ದೊರಕಲಿದೆ ಅವಕಾಶ. ಬಳ್ಳಾರಿ ಗುಂತಕಲ್ ರೈಲ್ವೆ ಮಾರ್ಗಕ್ಕೆ ಕೇಂದ್ರ ಸಮ್ಮತಿ, ಆಂಧ್ರ ಕರ್ನಾಟಕದ 99 ಹಳ್ಳಿಗಳನ್ನು ಸಂಪರ್ಕಿಸುವ ಯೋಜನೆ, 7 ಲಕ್ಷ ಜನರಿಗೆ ಅನುಕೂಲ. ತಿಂಗಳಿಗೆ 25,000 ಗಳಿಸಿದ್ರೂ ಇನ್ಮುಂದೆ ಬಿಪಿಎಲ್ಗೆ ಅರ್ಹರು. ವಾರ್ಷಿಕ ಆದಾಯ 1.20 ಲಕ್ಷದಿಂದ 3 ಲಕ್ಷಕ್ಕೆ ಏರಿಕೆ. ಇಂದು ಹರಾರೆಯಲ್ಲಿ ಭಾರತ ಜಿಂಬಾಬ್ವೆ 2ನೇ T20, ನಾಳೆ ಅಂತಿಮ ಮುಖಾಮುಖಿ. ಶ್ರೇಯಸ್ ಪಡೆಗೆ ಸರಣಿ ಜಯದ ನಿರೀಕ್ಷೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ರಾಜಧಾನಿಗೆ ದೇಶದ ಮೊದಲ ಟೆಕ್ ಮ್ಯೂಸಿಯಂ, ಹಳೆ ಎನ್ಜಿಇಎಫ್ ಕಾರ್ಖಾನೆ ಆವರಣದಲ್ಲಿ 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ, ಸಚಿವ ಪ್ರಿಯಾಂಕ್ ಖರ್ಗೆ ಘೋಷಣೆ. ಕಾವೇರಿ ಐತಿಹಾಸಿಕ ಚರ್ಚೆ, ಆಗಸ್ಟ್ 3ರಂದು ಬೆಂಗಳೂರಿಗೆ ತಮಿಳುನಾಡು ಸಿಎಂ ವಿಜಯ್. ಕೋರ್ಟ್ ಕಲಾಪ ವಿಡಿಯೋ ಅಪ್ಲೋಡ್ಗೆ ನಿರ್ಬಂಧ, ಅನುಮತಿ ಇಲ್ಲದೆ ಪ್ರಸಾರ ಮಾಡುವಂತಿಲ್ಲ, ಸುಪ್ರೀಂನಿಂದ ಮಧ್ಯಂತರ ಆದೇಶ. ಆಲಮಟ್ಟಿ ಡ್ಯಾಂ ಭರ್ತಿಗೆ 1.27 ಮೀಟರ್ ಬಾಕಿ, ಬರದ ನಡುವೆಯೂ ರೈತರಲ್ಲಿ ಮಂದಹಾಸ, ಬೆಳೆಗೆ ಪೂರ್ಣ ಪ್ರಮಾಣದಲ್ಲಿ ನೀರು ಸಿಗುವ ಸಾಧ್ಯತೆ, ಹಾರಂಗಿ ಭರ್ತಿ ಸನ್ನಿಹಿತ. ಕಾಮನ್ವೆಲ್ತ್ ಗೇಮ್ಸ್ ಈಜಿನಲ್ಲಿ ಕನ್ನಡಿಗ ಶ್ರೀಹರಿ ಸೆಮಿಫೈನಲ್ಗೆ.